ಹಲೋ ಗೈಸ್, ಬನ್ರಿ ಅಪ್ಪ. ನೀವು ಹೋಗ್ಬೇಕು 4ನೇ ಫ್ಲೋರ್ಗೆ, ಅಲ್ಲಿ ಹೋಗಿ ತಿಂತೀವಿ. ಕಿರಣ್ ಕಳಂಗ್ರಿ ಹೆಂಗ್ ಮಾಡಿದ್ದೀನಿ ಅಂತ. ಏನು ಹಂಗ್ ನೋಡ್ತಾ ಇದೀಯಾ? ಇಷ್ಟೊಂದೆಲ್ಲ ಚೆನ್ನಾಗಿ ಮಾಡ್ಬಿಟ್ರೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಆಲ್ರೆಡಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ, ಭವಿಷ್ಯ ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಏನು ಮಾಡ್ಕೋತಾ ಇದ್ದಾಳೆ, ವಾಶ್ರೂಮ್ ಇಲ್ಲ ರೂಮ್ನಲ್ಲೇನೋ ತೊಗೋತಾ ಇದ್ದಾಳೆ. ಅವಳು ಕಾಲೇಜಿಗೆ ಹೋಗಬೇಕು. ಟೈಮ್ ಕರೆಕ್ಟಾಗಿ ಆಗಿದೆ, ಅದಕ್ಕೋಸ್ಕರ ಇವಾಗ ಅವಳನ್ನ ಹೋಗ್ಬಿಟ್ಟು ಬಿಡಬೇಕು ಗೈಸ್. ಇವಾಗ ತೋರಿಸ್ತಿಂತಾಳೆ ಅವಳನ್ನ. ಗೈಸ್ ಇನ್ನು 5 ಮಿನಿಟ್ಸ್ ಆಗುತ್ತೆ ಗೈಸ್. ಮೊನ್ನೆ ಹೇಳಿದ್ಲು ಎಲ್ಲ ರಾತ್ರಿನೇ ರೆಡಿ ಮಾಡ್ಕೊಂಡು ಬಿಡ್ತೀನಿ ಬೆಳಗ್ಗೆ ನೀಟಾಗಿ ಹೋಗೋದಕ್ಕೆ ಅಂತ. ಬಟ್ ನೆನ್ನೆ ಮಾಡ್ಕೊಂಡಿರ್ಲಿಲ್ಲ ಗೈಸ್. ನಮ್ಮ ಹುಡುಗಿ ಎಲ್ಲಿದೆ? ನೀರು ತುಂಬಿಕೊಡು. ಬಾಟಲ್ ಎಲ್ಲ ಫಂಕ್ಷನ್ಗಳು ಅವಳು ಕಾಲೇಜ್ನಲ್ಲಿ ಮುಗ್ದಿದೆ. ಕೊಡು, ಬಾಟ್ಲು ತುಂಬಿಕೊಡ್ತೀನಿ. ಇವಾಗ ಸದ್ಯಕ್ಕೆ ಬರೀ ಓದೋದು ಆ್ಯಂಡ್ ಡ್ಯಾನ್ಸ್ ಕ್ಲಾಸ್ ಸ್ವಲ್ಪ ಇರುತ್ತೆ ಗೈಸ್. ಇವಾಗ ಟೈಮು 1 ಗಂಟೆ ಆಗ್ತಾಯಿದೆ. ಭವಿಷ್ಯಂಗೆ ಊಟ ರೆಡಿ ಮಾಡ್ತಾಯಿದ್ದೀವಿ. ನಮ್ಮದು ರೆಗ್ಯುಲರು ಗೈಸ್. ಭವಿಷ್ಯಂಗೆ ಊಟ ಕೊಟ್ಬಿಟ್ಟು ಬರೋದು, ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಕೊಡೋದು, ಇದೆಲ್ಲ ರೆಗ್ಯುಲರಾಗಿ ಹೋಗ್ಬಿಡಿದೆ. ಇವತ್ತು ಬೆಳಗ್ಗೆ ಟಿಫನ್ ದೋಸೆ ಮಾಡಿದ್ದೆ. ಭವಿಷ್ಯ ಆದರೆ ದೋಸೆ ತಿನ್ಕೊಂಡು ಹೋಗೋದಿಲ್ಲ. ಅದು ಅವಳು ನಾರ್ಮಲಾಗಿ ಟಿಫನ್ ತಿನ್ಕೊಂಡು ಹೋಗೋದಿಲ್ಲ. ಅವಳಿಗೆ ಕಾನ್ಫ್ಲೆಕ್ಸ್ ಏನಾದ್ರು ಬೇಕಾಗುತ್ತೆ, ಅದೇ ಅವಳಿಗೆ ಟಿಫನ್ನು. ದೋಸೆ ಮಾಡಿದ್ದೀನಿ, ದೋಸೆ ಮತ್ತು ಚಟ್ನಿ ಇವತ್ತಿನ ಊಟ ಅವಳಿಗೆ. ಮಾಡ್ತೀನಿ. ಎಸ್, ರೆಡಿ ಆಯಿತು. ಪ್ಯಾಕ್ ಮಾಡಿದ್ದೀನಿ. ಹಾಂಪ್ಪ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಬಾಳೆಹಣ್ಣು ತಂದಿದ್ದಾರೆ ನಮ್ಮ ಯಜಮಾನ್ರು. ಇಷ್ಟು ದೊಡ್ಡದಾಗಿದೆ ಅಂದರೆ ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ತೋರಿಸ್ತೀನಿ. ಇಲ್ಲಿ ನನ್ನ ಕೈ ಇಷ್ಟು ಉದ್ದ ಇದೆ ಗೈಸ್, ಮತ್ತು ದಪ್ಪ ನೋಡಿ. ನಂದು ಈ ಬೆರಳು ಫುಲ್ಲೂ ಟಚ್ ಆಗ್ತಾ ಇಲ್ಲ, ಅಷ್ಟು ದಪ್ಪ ಇದೆ. ಇದಕ್ಕಾಗತ್ತಾ? ಇದಕ್ಕೂ ಮಧ್ಯ ಬೆರಳಿಗೂ ಟಚ್ ಆಗ್ತಾ ಇಲ್ಲ. ಗುಂಡು ಬಾಳೆಹಣ್ಣು. ನಮ್ಮ ಭವಿಷ್ಯಂಗೆ ದೋಸೆ, ಚಟ್ನಿ ಆ್ಯಂಡ್ ಬಾಳೆಹಣ್ಣು ಕೊಟ್ಬಿಟ್ಟು ಬರ್ತೀವಿ ಗೈಸ್. ಬನ್ರಿ ಅಪ್ಪ. ಏನು ಬಿಸಿಲಲ್ಲಿ ಕುತ್ಕೊಂಡು ಸ್ವಲ್ಪ ತಣ್ಣಗೆ ಕೂತಿರ್ತೀರ ನಾನು ನೋಡಿದಂಗೆ. ಪಾಪ ಬಿಸಿಲಲ್ಲಿ ಕೂತಿರ್ತಾರೆ. ತಿನ್ಬಿಡಮ್ಮ, ಬಿಸಿ ಇದೆ ಅಂದರೆ ಬೆಚ್ಚಗಿದೆ ಅಷ್ಟೇ. ಇವಾಗ ಒಂದು 5 ನಿಮಿಷ ಕಾಯಿದ್ರೆ ನಾನು ಅಲ್ಲಿ ಹೋಗ್ಬೇಕು 4ನೇ ಫ್ಲೋರ್ಗೆ, ಅಲ್ಲಿ ಹೋಗಿ ತಿಂತೀವಿ. ಬಾಯ್. ವಾಲೆನೇ ಹಾಕ್ಕೊಂಡಿಲ್ಲ. ಎಲ್ಲಿ ಹಾಂ ಸರಿ, ಹಾಯ್ ಹೇಳ್ಬಿಡು. ಬಾಯ್. ಎಲ್ಲೋ ಒಂದು ಹೋಗ್ತಾ ಇದ್ರು. 3,000 ಕಿಲೋಮೀಟರ್ ಟ್ರೈ ಮಾಡೋಣ. ಬೇಡ ರೀ, ಬರೀ ಸಿಪ್ಪೆ ಜಾಸ್ತಿ ಇರುತ್ತೆ, ನನಗೇನು ಇಷ್ಟ ಇಲ್ಲ ಅದು. ಆಗೋಗ್ಬಿಟ್ಟಿದೆ. ವಾಟರ್ ಮೆಲನ್ ಸಿಗ್ತಾ ಇಲ್ಲ ಗೈಸ್. ನಾವು ಯಜಮಾನ್ರಿಗೆ ವಾಟರ್ ಮೆಲನ್ ತಿನ್ಬೇಕು ಅನ್ನಿಸ್ಬಿಟ್ಟಿದೆ. ಇನ್ಯಾರಿಗೆ ತಡ್ಕಾಡ್ತಾ ಇದ್ದೀನಿ. ಪಾಪ ಅದಾದ ಇನ್ನೊಂದು ಸಿಗ್ತಾ ಇಲ್ಲ. ಕಿರಣ್ ಅಂತಾನೆ ಏನೋ ಬರ್ತಾವೆ. ಕಿರಣ್ ಕಳಂಗ್ರಿ ಅದು ಹೆಸರು ಕಿರಣ್ ಅಂತಾರೆ. ಯಾವ್ದು ತೋಟ ಇದೆಯೋ ಎಲ್ಲದಕ್ಕೂ ಕರ್ಕೊಂಡು ನೋಡ್ಬಿಡಿ. ಇಲ್ಲೂ ಕೂಡ ಇಲ್ಲ. ಇವಾಗ ಮನೆಗೆ ಈ ರೋಡಲ್ಲೆಲ್ಲ ಬರುತ್ತಾರೆ ನಿಮಗೆ. ಗಾಡಿ ಓಡಿಸೋದು
ಫೋನೇ ಓಡ್ಸಕ್ ಬರಲ್ಲ. ಹೌದಾ? ಸುಮ್ಮನೆ ಹಂಗೆ ಎಕ್ಸಿಲೇಟ್ರ್ ಕೊಟ್ಬಿಡ್ತೀರ ಹೋಗ್ಬಿಡಿ. ಸರಿ. ಅಯ್ಯಪ್ಪ, ಓಯ್ ಇಲ್ಲಿ ಬಂದ್ಬಿಟ್ಟೆ. ಗೈಸ್ ಊರೆಲ್ಲ ಸುತ್ಕೊಂಬಂದ್ವಿ. ನಮ್ಮ ಯಜಮಾನ್ರಿಗೆ ಬೇಕಾಗಿರುವಂಥ ವಾಟರ್ ಮೆಲನ್ ಸಿಗಲಿಲ್ಲ. ಅಂದರೆ ವಾಟರ್ ಮೆಲನ್ ಸೀಸನ್ ಮುಗಿದಿದೆ, ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ. ಇನ್ನೂ ಬಂದಿಲ್ಲ ಆದರೆ ಮಾವಿನ ಅಷ್ಟೊಂದು. ಎಷ್ಟು ಹೇಳ್ತಿದ್ದಾರೆ? 280, 220. ಅಲ್ಲಿ ನೋಡಿದ್ವಲ್ಲ 300 ಚಿಲ್ಲರೆ ಹಾಕೋರೆ. KG 300? 300 ಚಿಲ್ಲರೆ ಮೆಟ್ರೋದಲ್ಲಿ ಹೋಗಿದೆ. ಅವರೇ ತಿನ್ಕೊಳ್ಳಿ ಬಿಡಿ. ಗೈಸ್ ಇವಾಗ ಸದ್ಯಕ್ಕೆ ಟೈಮು 7 ಗಂಟೆ ಆಗೋಗ್ಬಿಟ್ಟೆ, 7:15 ಆಗೋಗಿದೆ ಸಂಜೆ. ಭವಿಷ್ಯ 7:30ಗೆ ಬಂದು ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ಸೊ ಹೋಗ್ತಾಯಿದ್ದೀವಿ. ಸಖತ್ತು ಸೆಕೆ ಮತ್ತು ಏನಂತಾರೆ, ತುಂಬ ಹ್ಯೂಮಿಡ್ ಥರ, ಅಂಟಂಟು ಥರ ಇರೋದ್ರಿಂದ ಏನು ಮಾಡೋದಕ್ಕೂ ಇಷ್ಟ ಆಗೋದಿಲ್ಲ ಗೈಸ್. ಸುಮ್ಮನೆ ತಣ್ಣಗಿದ್ಬಿಡೋಣ. ಅದೇ ನಮ್ಮದು ಮನೆ ಮೇಲ್ಗಡೆ ಇರೋದು, ನಮ್ಮ ಮನೆ ಮೇಲ್ಗಡೆ ಟೆರೆಸ್ ಇರೋದು. ಸೊ ಬಿಸಿಲು ಹೇಗೆ ಬೀಳುತ್ತೆ ಅಂದರೆ ಅದರದ್ದು ಹೀಟು ನಮಗೆ ತಾಕುತ್ತೆ. ಬಟ್ ಜನರಲಿ ಹಾಗೆ ಆಗೋದು. ಮೇಲ್ಗಡೆ ಟೆರೆಸ್ ಇರುತ್ತಲ್ಲ, ಅಲ್ಲಿ ಅದ್ರ ಕೆಳಗಡೆ ಇರೋರಿಗೆ ಜಾಸ್ತಿ ಸೆಕೆ ಆಗುತ್ತೆ ಮನೆ ಒಳಗಡೆ. ಆ್ಯಂಡ್ ಅದ್ರ ಕೆಳಗಡೆ ಇರೋ ಮನೆಗಳೆಲ್ಲ ಸ್ವಲ್ಪ ತಣ್ಣಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ಸಖತ್ ಸೆಕೆ ಗೈಸ್, ತಡ್ಕೊಳಕ್ಕೆ ಆಗೋದಿಲ್ಲ ಅಷ್ಟು ಸೆಕೆ. ರಾತ್ರಿ ಹೊತ್ತಾಗ್ತಾ ಸರಿ ಹೋಗುತ್ತೆ, ಬಟ್ ಮಧ್ಯಾಹ್ನದ ಹೊತ್ತಂತೂ ತಡ್ಕೊಳಕ್ಕಾಗಲ್ಲ ಸೆಕೆನ. ಇವಾಗ ಪರಿಶನ್ ಕರ್ಕೊಂಬರೋದಕ್ಕೆ ಹೋಗ್ತಾಯಿದ್ವಿ ಗೈಸ್. ಬರ್ತಾ ಪೆಟ್ರೋಲ್ ಫುಲ್ಲು ಖಾಲಿ ಆಗೋಗ್ಬಿಟ್ಟಿತ್ತು. ಸೊ ಹಾಕಿಸ್ಕೊಂಡು ಬಂದೆ. ಬರ್ತಾ ಇದ್ದಾಳೆ ಭವಿಷ್ಯ. ಗೈಸ್ ಇವಾಗ ಸದ್ಯಕ್ಕೆ ಮನೆಗೆ ಬಂದು ನಮ್ಮ ಯಜಮಾನ್ರು ಮಧ್ಯಾಹ್ನ ನಮಗೋಸ್ಕರ ಚಿರೋಟಿ, ಐ ಗೆಸ್ ದಿಸ್ ಇಸ್ ಪೇನಿ ಆ್ಯಂಡ್ ದಿಸ್ ಇಸ್ ಚಿರೋಟಿ. ನನ್ನ ಕನ್ಫ್ಯೂಷನು ಗೈಸ್. ಇದನ್ನು ಪೇಣಿ ಅಂತಾರೆ, ಇದನ್ನು ಚಿರೋಟಿ ಅಂತಾರೆ. ಕರೆಕ್ಟಾಗಿ ಅಂದಿದ್ದೀನಿ ಅಂತ ಅನಿಸುತ್ತೆ. ಸೊ ಇವಾಗ ಒಂದು ಚಿರೋಟಿನ ಭವಿಷ್ಯಂಗೆ ಹಾಕ್ಕೊಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಊಟ ಕೊಟ್ಬಿಡ್ತೀನಿ ಅವಳಿಗೆ. ನನಗೆ ನಮ್ಮ ಯಜಮಾನ್ರಿಗೆ ಎಲ್ಲ ಪೇಣಿ ಚಿರೋಟಿ ಎಲ್ಲ ತುಂಬ ಇಷ್ಟ. ಯಾಕೆಂದರೆ ಅಪರೂಪದ ಸ್ವೀಟ್ಸ್ ಅದು. ಮದುವೆ ಮನೆಯಲ್ಲಿ ಅಥವಾ ಯಾವ್ದಾದ್ರು ಫಂಕ್ಷನ್ ಆದರೆ ಮಾತ್ರ ಇದನ್ನು ಬಳಸ್ತಾರೆ. ಸೊ ಯಾವಾಗಾದ್ರೂ ತರಿಸ್ಕೊಂಡು ತಿಂತೀವಿ ಗೈಸ್. ನಮಗೆ ಈ ಲಡ್ಡು ಅದು ಇದು ಬೇರೆ ಬೇರೆ ಥರದ್ದು ಸ್ವೀಟ್ಸ್ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಇದು ಇಷ್ಟ. ಚಿರೋಟಿ ಆ್ಯಂಡ್ ಪೇಣಿ. ಬಾದಾಮಿ ಹಾಲು. ಇವಾಗ ಇದನ್ನು ತೊಗೊಂಡೋಗಿ ಭವಿಷ್ಯಂಗೆ ಕೊಡ್ತೀನಿ ಗೈಸ್. ಸ್ಟಾಪ್ ಮಾಡಿ. ಊಟ ಕೊಟ್ಟಿದ್ದೀನಿ, ತಿನ್ನೋದಲ್ವಾ? ಅದು ಫಸ್ಟ್ ತಿನ್ನು ದೋಸೆನ, ಆಮೇಲೆ ಇದನ್ನು ತಿನ್ನು. ತಗೋ. ಚೀ ಅಂತೆ. ನಾನು ಇಮೋಟ್ ಮೇಲೆಲ್ಲ ಚೀ ಅನ್ಬಾರ್ದು ಮಮ್ಮಿ. ಸರಿ, ಒಂಚೂರು ಹಿಂಗೆ ಎತ್ಕೊಂಡು ತಿನ್ನು. ಚೆನ್ನಾಗಿದೆಯಾ ಹೇಳು. ಅದು ಲಾಸ್ಟಲ್ಲಿ ತಿಂತೀನಿ. ನಾನೇ ಮಾಡಿರೋದು ಚೆನ್ನಾಗಿದೆಯಾ ಅಂತ ನೋಡು, ತಿಂದ್ಬಿಟ್ಟು ಒಂದ್ಸರಿ ನೋಡು. ಅಕ್ಷಿ ಅವಾಗ್ಲಿಂದ ಬರ್ತಾ ಇಲ್ಲ ಅಮ್ಮ, ಅದೇ ಪ್ರಾಬ್ಲಮ್. ಆಯ್ತು, ಇದೊಂದ್ಸಲಿ ತಿನ್ನೋಡು. ನಾನು ಮಾಡಿರೋದು ಇದು ಭವಿಷ್ಯ, ನಾನೇ ಮಾಡಿರೋದು ಕೈಯಾರೆ. ಮೂಗಲ್ಲಿ ಮುಚ್ಕೊಬಿಡು. ಗೊಣ್ಣೆ ಬರ್ತಾ ಇಲ್ಲ, ಅಕ್ಷಿ ಬರ್ತಾ ಇರೋದು. ಇದು ನೀನೇ ಮಾಡ್ದ? ಹಿಂಗೆ ಇಷ್ಟೊಂದು ಟ್ಯಾಲೆಂಟು ನಿನ್ನ ಕೈಯಲ್ಲಿ. ಎಲ್ಲ ಬರುತ್ತೆ ನನಗೆ. ತಿನ್ಬಿಟ್ಟು ಹೇಳು ಈಗ ಹೆಂಗೆ ಮಾಡಿದ್ದೀನಿ ಅಂತ. ತಿಂತಾ ಇದ್ದೀನಿ. ಹಾಲ್ಗತ್ಕೋ, ಹಾಲ್ಗೆ. ಏನು ಹಂಗೆ ನೋಡ್ತಾ ಇದೀಯಾ? ಇಷ್ಟೊಂದೆಲ್ಲ ಚೆನ್ನಾಗಿ ಮಾಡಿಬಿಟ್ರೆ
ಏನು ಕೊಡ್ತೀಯಾ? ನಾನು ಕೊಟ್ಟಿರೋ 200 ರೂಪಾಯಿ ಸದ್ಯಕ್ಕೆ ವಾಪಸ್ ಕೊಡು ಸಾಕು. ನಾನು ಕೊಟ್ಟಿರೋ 200 ರೂಪಾಯಿ ಸದ್ಯಕ್ಕೆ ವಾಪಸ್ ಕೊಡು ಸಾಕು. ಆಮೇಲೆ ನಾನೇ ನಿನ್ನ ಮದುವೆ ಆಗಬೇಕಾಗುತ್ತೆ. ನನಗೆ ಮದುವೆ ಆಗೋಗಿದೆಯಲ್ಲ. ಚೆನ್ನಾಗಿದೆಯಾ ಭವಿಷ್ಯ? ಅಂಗಡಿಯಿಂದ ತರಿಸಿರೋದು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾಳೆ ಕೊಟ್ಟು ಕಳಿಸು ಅಂತ ನಂಗೆ ಗೊತ್ತಿತ್ತು. ನಾನು ಇದೆಲ್ಲ ಕಲ್ತ್ಕೊಬಿಟ್ರೆ ಇವ್ರ ಕಾಲೇಜಿಗೆ ಸಪ್ಲೈ ಹೋಗುತ್ತೆ ಗೈಸ್. ಏನಾದ್ರು ನಂಗೆ ಇದು ಬರುತ್ತೆ ಅದು ಬರುತ್ತೆ ಚೆನ್ನಾಗಿರೋದು ಇದು ತಿನ್ನೋಡು ಅಂತ ಹೇಳ್ಬಿಟ್ಟು ಕೊಟ್ಟರೆ ನೆಕ್ಸ್ಟ್ ಡೇ ಅದನ್ನು ಮಾಡಿ ಕಾಲೇಜಿಗೆ ಕೊಡಬೇಕಾಗತ್ತೆ. ನಾನು ಪೇಣಿ ಚಿರೋಟಿ ಎಲ್ಲ ಮಾಡೋಷ್ಟು ಇಲ್ಲ ನನಗೆ. ಇದು ರೆಡಿಮೇಡು ಅಪ್ಪ ತಂದಿರೋದು. ಓಕೆನಾ? ಚೆನ್ನಾಗಿದೆಯಾ? ಹೋಗ್ಲಿ ಹಾಲಾರು ನಾನು ಸಕ್ಕರೆ ಮತ್ತು ಬಾದಾಮಿ ಪೌಡರ್ ಕರೆಕ್ಟಾಗಿ ಹಾಕ್ಬಿಟ್ಟು ಹದ ಮಾಡಿದ್ದೀನಾ? ತಿನ್ನು ಬೇಗ ಗೈಸ್. ಇವಾಗ ನಮ್ಮ ಯಜಮಾನ್ರು ಆಲ್ರೆಡಿ ಬಂದಿದ್ದಾರೆ ಆ್ಯಂಡ್ ಊಟಕ್ಕೆ ಬಡಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಇವತ್ತು ಸಾತ್ವಿಕ ಊಟ. ಏಕೆ ಅಂದರೆ ಬೆಳ್ಳುಳ್ಳಿ ಎಲ್ಲ ಹಾಕಿಲ್ಲ ಸಾಂಬಾರಿಗೆ. ಸೊ ತುಂಬ ಸಿಂಪಲಾಗಿ ಮಾಡಿದ್ದೀನಿ. ಕ್ಯಾರೆಟು, ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ರೈಸಿಗೆ ಬೇಳೆ, ರಸಮ್. ಇಷ್ಟು ನಮ್ಮ ಯಜಮಾನ್ರದ್ದು ಊಟ ಇವತ್ತು. ತುಪ್ಪ ಹಾಕ್ತೀನಿ ಒಂಚೂರು. ನೋಡಿಪ್ಪ, ಸಾಕಾ? ಭವಿಷ್ಯ ಕೂತಿದ್ದಾಳೆ. ನಾವು ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತಾ ಇದ್ದೀವಿ. ಏನೋ ಕೆಲಸ ಇದೆ ಅಂತ. ಕೆಲಸ ಏನು ಅಂದರೆ ನೀರು ತಗೊಬರ್ಬೇಕು ಹೋಗ್ತಾ ಇದ್ದೀವಿ. ಊಟ ಎಲ್ಲ ಆಯಿತು ನಮ್ಮ ಯಜಮಾನ್ರದ್ದು. ಇವಾಗ ಈ ಟೈಮ್ನಲ್ಲಿ ಸುತ್ತಾಡೋದಕ್ಕೆ ಚೆನ್ನಾಗಿರುತ್ತಲ್ವೇನ್ರಿ? ತಣ್ಣಗಿರುತ್ತೆ. ಕೊಳಿದೆ ಬಂತಾರ ರಾತ್ರಿ ಹೊತ್ತು. ನನಗೇನಪ್ಪ ಬಿಸ್ಲಕ್ಕಿಂತ ರಾತ್ರಿ ಹೊತ್ತೇ ಚಂದ ಅನಿಸುತ್ತೆ. ರಾತ್ರಿ ಹೊತ್ತೆ ಎಲ್ಲೆಲ್ಲಿ ಏನೇನು ಓಡಾಡ್ಕೊಳ್ಳೋ ಥರ ಇರಬೇಕಾಗಿತ್ತು. ರಾತ್ರಿ ಹೊತ್ತೆ ತರಕಾರಿ ತೊಗೊಬರೋ ಥರ, ರಾತ್ರಿ ಹೊತ್ತೆ ಕೆಲಸ ಮಾಡೋ ಥರ. ತಣ್ಣಗಿದೆ. ಮೇಲ್ಗಡೆಯಿಂದ ಕೆಳಗಡೆ ಇಳಿತಾ ಇದ್ರೆ ತಣ್ಣಗೆ ಜಾಸ್ತಿ ಆಗ್ತಾ ಇರುತ್ತೆ. ಕಾಯಿನ್ಸ್ ತೊಗೊಂಡ ಗೈಸ್. ನಾನು ಹೇಳ್ದಂಗೆ ಇದು ವಾಟರ್ ಏನಕ್ಕೆ ತರಕ್ಕೆ ಹೋಗ್ತೀವಿ ಅಂದರೆ ಅಲ್ಲಿ ಅದು ಈ ವಾಟರ್ ಜಾಸ್ತಿ ಸ್ವೀಟಾಗಿರುತ್ತೆ ಆ್ಯಂಡ್ ನಮ್ಮ ಮನೆಯಲ್ಲಿ ನೀರು ವೇಸ್ಟ್ ಆಗೋದಿಲ್ಲ. ಅದು ಫಿಲ್ಟರಲ್ಲಿ ನೀರು ಇನ್ನೊಂದು ಕಡೆ ಸಾಲ್ಟ್ ವಾಟರ್ ಹೋಗ್ತಾ ಇರುತ್ತೆ, ಹಾರ್ಡ್ ವಾಟರ್ ಹೋಗ್ತಾ ಇರುತ್ತಲ್ಲ, ಆ ಥರ ವೇಸ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ತೊಗೊಂಬಂದ್ಬಿಡ್ತೀವಿ ಗೈಸ್. ಇವಾಗ ಟೈಮ್ 11:30 ಆಗಿದೆ. ಸದ್ಯಕ್ಕೆ ಭವಿಷ್ಯ ಮತ್ತು ಅವರಪ್ಪ ಮಲ್ಕೊಂಡಿದ್ದಾರೆ. ಭವಿಷ್ಯಂಗೆ ಯಾಕೋ ಒಂದು ಸ್ವಲ್ಪ ಮೂಗು ಕಟ್ಟಿದಂಗೆ ಆಗಿತ್ತು, ಸ್ವಲ್ಪ ಹುಷಾರು ತಪ್ಪದಂಗೆ ಅನಿಸ್ತಿತ್ತು ಅವಳಿಗೆ. ಸೊ ಅದಕ್ಕೋಸ್ಕರ ಬೇಗ ಮಲ್ಕೊಂಡ್ರು ಇವತ್ತು. ಆ್ಯಂಡ್ ನಾನು ಕೂಡ ಈಗ ಮಲ್ಕೋತೀನಿ. ಸ್ವಲ್ಪ ಫೇಸ್ ಮಸಾಜ್ ಮಾಡಿಕೊಂಡೆ ಆ್ಯಂಡ್ ತಲೆಗೂ ಎಣ್ಣೆ ಹಚ್ಕೊಂಡೆ. ಆ್ಯಂಡ್ ಇವತ್ತು ವ್ಲಾಗ್ ತುಂಬ ಚಿಕ್ಕದಾಗಿತ್ತು. ಏನೂ ಅಂಥದ್ದು ಇರಲಿಲ್ಲ ವ್ಲಾಗ್ನಲ್ಲಿ. ಸ್ವಲ್ಪ ಲೇಸಿಯಾಗಿ ಹಾಗೆ ತುಂಬ ಸ್ಲೋ ಲೈಫ್ ಆದಂಗೆ ಆಗೋಗ್ಬಿಟ್ಟಿತ್ತು ಇವತ್ತಿನ ದಿನ. ಸೊ ಹೇಗೋಯ್ತು ಹಾಗೆ ವ್ಲಾಗ್ ಮಾಡಿದ್ದೀನಿ ಗೈಸ್. ಏನೋ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡೋಕ್ಕೆ ಹೋಗಲ್ಲ ನಾನು. ಸೊ ನಿಮಗೆ ಈ ಲೇಸಿ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಬಾಯ್ ಬಾಯ್ ಗೈಸ್.